Namaste. Happy evening, all of you. Namaste, happy evening. Namaste, sir. Energetic evening, Namaste. sir. Thank you, sir. Namaste, sir. Happy evening. Happy evening, Evening, sir. Happy Varamahalakshmi festival. Friends, happy Varamahalakshmi festival. Thank you, sir. Happy evening, all of you. Happy evening. Welcome. Happy evening, sir. Namaste. Happy evening. Happy evening, sir. Happy evening, sir. Happy evening, all of you. Welcome. Right. Let's start. Snetre, welcome all of you for this wonderful weekly mastermind. Powerful mastermind every week. Ondalla ಒಂದು ಹೊಸ ಟಾಪಿಕ್ ಬಗ್ಗೆ ಕಲಿತೀವಿ ಅಂಡ್ ಹೊಸ ಲರ್ನಿಂಗ್ ಕಲಿತೀವಿ. ಜೊತೆಗೆ ನಮ್ಮ ಕಮ್ಯುನಿಟಿಯಿಂದ ನಮ್ಮ ಪ್ರೌಡ್ ಸ್ಟೂಡೆಂಟ್ಸ್ ಅವರ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತೀರಾ. ಡನ್. ಹಾಗೇನಾದ್ರೂ ಡೌಟ್ಸ್ ಇದ್ರು ಕೂಡ ಕೇಳಿ. ಎನಿಥಿಂಗ್ ಅಬೌಟ್ ದ ಲೈಫ್, ಆಸ್ ದ ಕ್ವಶನ್ಸ್. ಮೇ ಬಿ ಇವತ್ತು ಅಥವಾ ನೆಕ್ಸ್ಟ್ ಯಾವ್ದಾದ್ರು ಸೆಷನ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಮಾತಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಡನ್. ಹಾಗೆ ಇವತ್ತು ವಿಲ್ ಡೂ ಅ ಪವರ್ಫುಲ್ ಮೆಡಿಟೇಷನ್, ಲಕ್ಷ್ಮಿ ಮೆಡಿಟೇಷನ್ ಮಾಡೋಣ. ಯಾರಿಗೆಲ್ಲ ಲಕ್ಷ್ಮಿ ಗಾಡೆಸ್ ಲಕ್ಷ್ಮಿಯ ಬ್ಲೆಸ್ಸಿಂಗ್ಸ್ ಬೇಕು, ಮನಿ ಪ್ರಾಸ್ಪೆರಿಟಿ ಎಷ್ಟು ಜನಕ್ಕೆ ಬೇಕು? ಎಸ್ ಎಲ್ಲರಿಗೂ ಬೇಕಲ್ಲ? ಎಸ್ ಡೆಫಿನೆಟ್ಲಿ. ಸೊ am I audible? ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಆಗಿದೆಯಲ್ವಾ? ಎಸ್, ವಂಡರ್ಫುಲ್. ಓಕೆ, ಸೊ ಇವತ್ತು ಲೆಟ್ಸ್ ಸ್ಟಾರ್ಟ್ ವಿತ್ ದ ಲರ್ನಿಂಗ್ ಇಂದ ಶುರು ಮಾಡೋಣ. ಅದಾದ ನಂತರ ಪವರ್ಫುಲ್ ಶೇರಿಂಗ್ ಇರಲಿ. ಓಕೆ, ಸೊ ಶೇರಿಂಗ್ ಯಾರ್ಯಾರೆಲ್ಲ ಮಾಡ್ತೀರಾ ಇವತ್ತಿನ ಸೆಷನ್ ಅಲ್ಲಿ? ಸ್ಟೂಡೆಂಟ್ಸ್ ಗೆಟ್ ರೆಡಿ. ಏನ್ ಕಲ್ತಿದ್ದೀರಾ ಇದುವರೆಗೂ, ಅದರಿಂದ ಏನ್ ರಿಸಲ್ಟ್ ಪಡೆದಿದ್ದೀರಾ, ನಿಮ್ಮ ಸಕ್ಸಸ್ ಸ್ಟೋರಿ ಏನಿದೆ, ಅಥವಾ ಯಾವ ಟೆಕ್ನಿಕ್, ಯಾವ ರಿಚುವಲ್ ನಿಮ್ಗೆ ವಂಡರ್ಫುಲ್ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿ ಶೇರ್ ಮಾಡ್ತೀರಂತೆ. ಡನ್. ಸೊ ಗೆಟ್ ರೆಡಿ. ನಿಮ್ಮ ಒಂದು 1 ವೀಕ್ ಇರ್ಬೋದು, ಲಾಸ್ಟ್ 15 ಡೇಸ್ ಅಥವಾ ಜಾಯ್ನ್ ಆದಾಗಿಂದ ಏನೇನ್ ನಿಮ್ಮ ರಿಸಲ್ಟ್ಸ್ ಬಂದಿದೆ ಅದನ್ನ ಶೇರ್ ಮಾಡ್ಬೋದು, ಅಥವಾ ಯಾವ ಟೆಕ್ನಿಕ್ ನಿಮ್ಗೆ ವಾವ್ ಅಂತ ಅನ್ನಿಸ್ತು, ರಿಸಲ್ಟ್ ಸಿಕ್ಕಿದೆ, ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ಬೋದು. ಡನ್. ರೈಟ್. ಸೊ ಇವತ್ತಿನ ಒಂದು ಲರ್ನಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಇಟ್ಸ್ ಅ ಬ್ಯೂಟಿಫುಲ್ ಟಾಪಿಕ್, ದಟ್ ಈಸ್ ವೇಸ್ ಟು ಬಿ ವೆರಿ ಕ್ರಿಯೇಟಿವ್ ಆಗಿರಂಥದ್ದು, ಅಂದ್ರೆ ಕ್ರಿಯಾತ್ಮಕವಾಗಿರಂಥದ್ದು, ಕ್ರಿಯೇಟಿವ್ ಥಿಂಕ್ ಮಾಡೋಂಥದ್ದು. ನಿಮ್ಗೆಲ್ಲರಿಗೂ ಅನ್ಸಿದೆಯಾ ಯಾವಾಗಾದ್ರೂ, ನನಗೆ ಐಡಿಯಾಸೇ ಬರಲ್ಲಪ್ಪ, ನನಗೆ ಕ್ರಿಯೇಟಿವ್ ಥಿಂಕಿಂಗೇ ಬರಲ್ಲ, ಹೊಸ ಆಲೋಚನೆಗಳು ಬರೋದೇ ಇಲ್ಲ, ರೈಟ್? ಅಥವಾ ಒಂದೇ ರೀತಿ ಆಲೋಚನೆ ಮಾಡ್ತೀನಿ, ಒಂದೇ ರೀತಿ ಇರ್ತೀನಿ, ಕ್ರಿಯೇಟಿವ್ನೆಸ್ ಇಲ್ಲ ನನ್ನಲ್ಲಿ ಅಂತ ಆತರ ಏನಾದ್ರು ಅನ್ಸಿದ್ಯಾ? ಯಾರಿಗಾದ್ರೂ ಅನ್ಸಿದ್ಯಾ? ರೈಟ್ ಸ್ನೇಹಿತರೆ, ಕ್ರಿಯೇಟಿವ್ನೆಸ್ ಅನ್ನೋಂಥದ್ದು ಅಂದ್ರೆ ಕ್ರಿಯಾತ್ಮಕತೆ ಅನ್ನೋಂಥದ್ದು ಬೈ ನೇಚರ್ ಎಲ್ಲರಲ್ಲೂ ಬಂದಿರೋದು. ಓಕೆ, ಬೈ ನೇಚರ್ ಎಲ್ಲರಲ್ಲೂ ಬಂದಿದೆ. ಯಾಕಂದ್ರೆ ಮನುಷ್ಯ ಜೀವಿ ಯಾವ ತರ ಎವಾಲ್ವ್ ಆಗಿದ್ದಾನೆ. ಓಕೆ, ನಾವು ಒಂದು ಪ್ರಾಣಿ ಸಂತತಿಯಿಂದ ಮನುಷ್ಯ ಸಂತತಿಗೆ ಎವಾಲ್ವ್ ಆಗಿದ್ದೀವಿ. ಅಂದ್ರೆ ನಮ್ಮಲ್ಲಿ ಒಂದು ಈ ಬುದ್ಧಿ ಅನ್ನೋದು ಅಥವಾ ಮೈಂಡ್ ಅನ್ನೋದು ಎಷ್ಟು ಡೆವಲಪ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಎವಾಲ್ವ್ ಆಗಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ಮನುಷ್ಯನ ಮನಸ್ಸಿನಲ್ಲಿ ಅದ್ಭುತವಾದ ಆಲೋಚನೆಗಳು ಬರುತ್ತೆ, ಅದ್ಭುತವಾದ ಒಂದು ಕ್ರಿಯೇಟಿವ್ ಥಾಟ್ಸ್ ಗಳು ಬಂದೇ ಬರುತ್ತೆ. ಅದು ನಮ್ಮಲ್ಲಿ ಒಂದು ಸಹಜತೆ ಇದ್ದೇ ಇದೆ. ಎಲ್ಲರಲ್ಲೂ ನ್ಯಾಚುರಲಿ ಕ್ರಿಯೇಟಿವ್ ಥಾಟ್ಸ್ ಬರೋಂತ ಎಬಿಲಿಟಿ, ಅವರಲ್ಲಿ ಕೆಪಾಸಿಟಿ ಎಲ್ಲರಲ್ಲೂ ಇದೆ. ಓಕೆ, ಬಟ್ ಕೆಲವರು ನ್ಯಾಚುರಲಿ ಕ್ರಿಯೇಟಿವ್ ಪರ್ಸನ್ ಆಗಿರ್ತಾರೆ. ಯಾಕಂದ್ರೆ ಚಿಕ್ಕನಿಂದ ಆ ಕ್ರಿಯಾತ್ಮಕತೆಗೆ ಏನ್ ಮಾಡಿರ್ತಾರೆ, ಅವರು ಪ್ರೋತ್ಸಾಹ ಕೊಟ್ಟಿರ್ತಾರೆ ಅಥವಾ ಅದಕ್ಕೆ ಆಕ್ಷನ್ ತಗೊಂಡಿರ್ತಾರೆ. ಓಕೆ, ಬಟ್
ನ್ಯಾಚುರಲಿ ಎಲ್ಲರಿಗೂ ಇರುತ್ತೆ ಚಿಕ್ಕನ್ನಲ್ಲಿ, ಬಟ್ ಬೆಳೀತಾ ಬೆಳೀತಾ ಇದ್ದಂಗೆ ಏನಾಗುತ್ತೆ, ತುಂಬಾ ಜನ ಆ ಕ್ರಿಯೇಟಿವ್ನೆಸ್ ನ ಏನ್ ಮಾಡ್ಬಿಡ್ತಾರೆ, ಮಣ್ಣು ಮಾಡ್ಬಿಡ್ತಾರೆ. ಸೊ ಆ ಕ್ರಿಯೇಟಿವ್ನೆಸ್ ನ ಏನ್ ಮಾಡ್ಬಿಡ್ತಾರೆ, ದೇ ಸಪ್ರೆಸ್. ಓಕೆ, ಆ ಕ್ರಿಯೇಟಿವ್ನೆಸ್, ಕ್ರಿಯೇಟಿವ್ ಥಿಂಕಿಂಗ್ಗೆ ಒಂದು ಪ್ರೋತ್ಸಾಹ ಕೊಡೋದಿಲ್ಲ, ಅಥವಾ ಅದನ್ನ ಬಳಸೋದಿಲ್ಲ, ಅಥವಾ ಅದನ್ನ ಆಕ್ಷನ್ ರೂಪಕ್ಕೆ ತರೋದಿಲ್ಲ. ಅದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದು ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ, ಸ್ಲೋ ಆಗ್ಬಿಡುತ್ತೆ, ಅಥವಾ ನಮ್ಗೆ ಐಡಿಯಾಸ್ ಜನರೇಟ್ ಆಗಂತದ್ದು ಇದ್ಯಾವುದು ಆಗೋದಿಲ್ಲ. ಓಕೆ, ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮೈಂಡ್ ಏನಿದೆಯಲ್ವಾ, ಇಟ್ಸ್ ಅ ಐಡಿಯಾ ಮಿಷಿನ್. ನಮ್ಮ ಮನುಷ್ಯನ ಮನಸ್ಸೇನಿದೆ, ಇದು ಒಂದು ಐಡಿಯಾ ಮಿಷಿನ್. ಎಷ್ಟು ಐಡಿಯಾಗಳು ಉದ್ಭವ ಆಗುತ್ತಪ್ಪ ಅಂತ ಹೇಳಿದ್ರೆ, ಅನ್ಲಿಮಿಟೆಡ್, ಅನ್ಕೌಂಟೆಡ್ ಅಷ್ಟು ಐಡಿಯಾಸ್ ನಮ್ಮಲ್ಲಿ ಜನರೇಟ್ ಆಗುತ್ತೆ. ಬಟ್ ಅದಕ್ಕೆ ನೀವೇನ್ ಮಾಡ್ಬೇಕು, ಸರಿಯಾದ ರೀತಿ ಪೋಷಣೆ ಕೊಡ್ಬೇಕು. ಮೈಂಡ್ಗೆ ಏನಪ್ಪಾ ಅಂದ್ರೆ ಅದೇ ರೀತಿ ಟ್ರೈನ್ ಮಾಡ್ಬೇಕು, ಅದೇ ರೀತಿ ಪ್ರೋತ್ಸಾಹ ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು. ಕ್ರಿಯೇಟಿವ್ ಥಾಟ್ಸ್ಗೆ ನೀವು ಪ್ರಚೋದನೆ ಕೊಡ್ಬೇಕು, ಟ್ರಿಗರ್ ಮಾಡ್ಬೇಕು. ಅದರ್ವೈಸ್ ಏನೋ ಆ ಕ್ರಿಯೇಟಿವ್ನೆಸ್ ಚಿಕ್ಕನಲ್ಲಿ ಇರುತ್ತೆ, ಬೆಳೀತಾ ಬೆಳೀತಾ ಅದೇನಾಗುತ್ತೆ, ಸೊ ಸಪ್ರೆಸ್ ಆಗೋಗಿರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಆ ಕ್ರಿಯೇಟಿವ್ನೆಸ್ ಗೆ ನೀವೇನ್ ಮಾಡ್ಬೇಕು, ಪುಷ್ ಮಾಡ್ಬೇಕು, ಟ್ರಿಗರ್ ಮಾಡ್ಬೇಕು. ರೈಟ್? ಸೊ ಇವತ್ತು ನಾವು ಕಲಿಯೋಣ ಯಾವ ಒಂದು ಕೆಲವು 5 ದಾರಿ, ಯಾವ 5 ವೇಸ್ ನಲ್ಲಿ ನೀವು ಕ್ರಿಯೇಟಿವ್ನೆಸ್ ನ ಹೆಚ್ಚಿಸ್ಕೊಳ್ಬಹುದು ಅಂತೇಳಿ. ಸ್ನೇಹಿತರೆ, ನಾನು ಕೂಡ ಒಂದು ಕ್ರಿಯೇಟಿವ್ನೆಸ್ ನ ಯಾವ ಲೆವೆಲ್ಗೆ ಬೆಳೆಸ್ತೀನಪ್ಪ ಅಂತ ಹೇಳಿದ್ರೆ, ನೋಡಿ, ನಾನು ಎಷ್ಟೊಂದು ಹೊಸ ಹೊಸ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತೀನಿ. ರೈಟ್? ಎಷ್ಟೊಂದು ಹೊಸ ಹೊಸ ಕೋರ್ಸ್ಗಳು. ಲೈಕ್ ಒಂದು ನನ್ನ ಲಾಸ್ಟ್ ಇಯರ್ ಅಲ್ಲಿ ನನ್ನ ಬರ್ತ್ಡೇ ಟೈಮ್ ಅಲ್ಲಿ ಒಂದೇನ್ ಮಾಡಿದೆ, ಒಂದು ಫ್ರೀ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿ ಒಂದು ಮ್ಯಾಜಿಕ್ ಬುಕ್. ರೈಟ್? ಈ ಮ್ಯಾಜಿಕ್ ಬುಕ್ ನ ಒಂದು ಕನ್ನಡಕ್ಕೆ ಅನುವಾದ ಮಾಡಿದೆ. ಸೊ ಇದು ಇಂಗ್ಲಿಷ್ ಅಲ್ಲಿ ಇದೆ, ಬಟ್ ಡೈಲಿ ಒಂದು ಟೆಕ್ನಿಕ್ಸ್, ಡೈಲಿ ಒಂದು ಲೆಸನ್ಸ್ ಇದೆ ಇದರಲ್ಲಿ. ಓಕೆ, ಇದನ್ನ ಬಳಸಿ ಯಾವ ತರ ಲೈಫ್ ಅಲ್ಲಿ ಮ್ಯಾಜಿಕಲಿ ಒಂದು ಲೈಫ್ ನ ಪಡಿಬಹುದು ಅನ್ನೋದನ್ನ ಯಾಕೆ ನಾನು ಹೇಳ್ಕೊಡ್ಬಾರ್ದು ಅಂತ ಹೇಳಿ ಒಂದು ಐಡಿಯಾ ಬಂತು, ಥಾಟ್ ಬಂತು, ಆ ಕ್ರಿಯೇಟಿವ್ನೆಸ್ ಬಂತು. ಸೊ ಪ್ರತಿದಿನ ಒಂದೊಂದು ಲೆಸನ್ ನ ಕನ್ನಡದಲ್ಲಿ ಅನುವಾದ ಮಾಡಿ ಅದನ್ನ ಈಸಿಯಾಗಿ ಅರ್ಥ ಆಗೋ ರೀತಿ ಮಾಡಿದೆ. ಸೊ ಇಟ್ಸ್ ವಂಡರ್ಫುಲ್. ನಾವು ಇದುವರೆಗೂ ತುಂಬಾ ಜನ ಅದರಿಂದ ಸಕ್ಸಸ್ ಪಡೆದಿದ್ದಾರೆ, ಚೇಂಜಸ್ ಪಡೆದಿದ್ದಾರೆ. ಇದುವರೆಗೂ ಎಷ್ಟೋ ಜನ ಇನ್ನ ಅಟೆಂಡ್ ಮಾಡ್ತಾನೆ ಇದಾರೆ, ಈಗಲೂ ಕಮೆಂಟ್ಸ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ಇಟ್ಸ್ ಅ ಫ್ರೀ ಪ್ರೋಗ್ರಾಮ್. ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬೋದು, ಚೆಕ್ ಮಾಡ್ಬೋದು. ಮ್ಯಾಜಿಕ್ ಬುಕ್ ನ ಒಂದು ಕನ್ನಡದಲ್ಲಿ 28-30 ಡೇಸ್ ನ ಕೋರ್ಸ್ ಇದೆ. ಯು ಕ್ಯಾನ್ ಅದನ್ನ ಅಟೆಂಡ್ ಮಾಡಿ ವಾಚ್ ಮಾಡಬಹುದು. ಓಕೆ, ಕಲಿಬಹುದು ಮತ್ತೆ ಪ್ರಾಕ್ಟೀಸ್ ಮಾಡಬಹುದು. ಹಾಗೆ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಹೆಚ್ಚು ಕ್ಲಾಸಸ್, ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಐ ನೋ, ಲೈಕ್ ಈ ಒಂದು ಮೈಂಡ್ ನಾನು ಎಷ್ಟು ಉಪಯೋಗಿಸ್ತೀನೋ, ಎಷ್ಟು ಬಳಸ್ತೀನೋ, ಎಷ್ಟು ಅದಕ್ಕೆ ಎನ್ಕರೇಜ್ ಮಾಡ್ತೀನೋ, ಅದ್ ಮೈಂಡ್ ಇನ್ನ ಏನ್ ಮಾಡುತ್ತೆ, ಅಷ್ಟು ವರ್ಕ್ ಮಾಡುತ್ತೆ, ಅಷ್ಟು ಕ್ರಿಯೇಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಹಾಗೆ ಇನ್ನಷ್ಟು ಸಾಕಷ್ಟು ಈಗ ಒಂದು ಮಕ್ಕಳಿಗೆ ಕೂಡ ಪ್ರೋಗ್ರಾಮ್ ತರ್ತೀನಿ. ಇದು ಲಾಸ್ಟ್ ಇಯರ್ ಅಲ್ಲಿ ಮಾಡಿದೆ. ಈ ವರ್ಷ ಒಂದು ಮಕ್ಕಳಿಗೆ, ಯೂತ್ಸ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ಸೋ ಫ್ರೀ ಪ್ರೋಗ್ರಾಮ್. ಓಕೆ, ಅದು ಕೂಡ ಒಂದು ಫ್ರೀ ಪ್ರೋಗ್ರಾಮ್. ಸೊ ಯಾರಿಗೆಲ್ಲ ನಿಮ್ಮ ಮಕ್ಕಳಿಗೆ ಅಥವಾ ಯಾರಿಗೆ ಗೊತ್ತಿದ್ದಾರೆ ಅವ್ರಿಗೆ ಜಾಯಿನ್ ಮಾಡಿಸ್ಬೇಕಂತ ಆಸೆ ಇದೆ, ಸೊ ಲಿಂಕ್ ಕೊಡ್ತೀನಿ, ಅಥವಾ ರಿಜಿಸ್ಟ್ರೇಷನ್ ಲಿಂಕ್ ಕೊಡ್ತೀನಿ. ಆ ಒಂದು ರಿಜಿಸ್ಟ್ರೇಷನ್ ಮುಖಾಂತರ ರಿಜಿಸ್ಟ್ರೇಷನ್ ಆದ್ರೆ ಈ ಒಂದು ಮಂತ್ ಅಲ್ಲಿ ಶುರು ಆಗ್ತಾ ಇದೆ. ವಿತ್ ಇನ್ ಅನದರ್ 15 ಡೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್ಲಿ ಆದಷ್ಟು ಏನ್ ಮಾಡಿ, ಸ್ಪ್ರೆಡ್ ಮಾಡಿ, ಸೊ ದಟ್ ಮಕ್ಕಳೆಲ್ಲರಿಗೂ ಅವರ ಒಂದು ನಾಯಕತ್ವದ ಗುಣಗಳು ಬೆಳೀಲಿ, ಅವರ ಒಂದು ಮೈಂಡ್ ನ ಪವರ್ಫುಲ್ ಆಗಿ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಒಂದು ಮಿಷನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಡನ್. ಸೊ ಮ್ಯಾಕ್ಸಿಮಮ್ ಪೀಪಲ್ ರೀಚ್ ಆಗ್ಬೇಕು. ದಟ್ ಇಸ್ ವೈ ಈ ಒಂದು ಪ್ರೋಗ್ರಾಮ್ ಫ್ರೀ ಮಾಡ್ತಾರಂತದ್ದು ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಒಂದು ಕ್ರಿಯೇಟಿವ್ ಪ್ರೋಗ್ರಾಮ್ಸ್, ಕ್ರಿಯೇಟಿವ್ ಥಾಟ್ಸ್ ಹೇಗ್ ಬರುತ್ತೆ, ಬಿಕಾಸ್ ಐ ಗಿವ್ ದಟ್ ಡೈರೆಕ್ಷನ್. ನನ್ನ ಮೈಂಡ್ ಏನ್ ಮಾಡ್ತೀನಿ, ಆ ಕ್ರಿಯೇಟಿವ್ ಥಾಟ್ ಕಡೆಗೆ ಏನ್ ಮಾಡ್ತೀನಿ, ಡೈರೆಕ್ಷನ್ ಕೊಟ್ಟಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಯಾವ ರೀತಿ ನೀವು ಕೂಡ ಒಂದು 5 ವಿಧಾನದಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ನ ಬೆಳೆಸ್ಕೋಬಹುದು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಮೊದಲನೇದು, ಬರ್ಕೊಳ್ಳಕ್ ಶುರು ಮಾಡಿ. ಪ್ರತಿಯೊಬ್ರು ಬರ್ಕೊಳ್ಳಿ, ದೊಡ್ಡದ್ ಮಾಡ್ಕೊಳ್ಳಿ, ಅವಾಗ ಮಾತ್ರ ನಿಮ್ಗೆ ನೆನಪಿರುತ್ತೆ. ಸರಿನಾ? ಸೊ ಮೊದಲನೇ ವಿಧಾನ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಈ ಒಂದು ಮನಸ್ಸು ಅದಕ್ಕೆ ಆಹಾರ ಬೇಕು. ಓಕೆ, ನಿಮ್ಗೆ ಕ್ರಿಯೇಟಿವ್ ಥಾಟ್ಸ್ ಬರ್ಬೇಕು, ಕ್ರಿಯೇಟಿವ್ ಐಡಿಯಾಸ್ ಬರ್ಬೇಕಂದ್ರೆ ಅದಕ್ಕೆ ಪ್ರಚೋದನೆ ಬೇಕು ಅಂತ ಹೇಳಿದೆ ನಾನು. ಅಂದ್ರೆ ಟ್ರಿಗರ್ ಆಗ್ಬೇಕು. ಆ ಟ್ರಿಗರ್ ಎಲ್ಲಿಂದ ಬರುತ್ತೆ? ಅದಕ್ಕೆ ಆಹಾರ ಬೇಕು, ಫುಡ್ ಬೇಕು. ಈಗ ನೋಡಿ, ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಅದಕ್ಕೆ ಊಟ ಬೇಕು. ಕರೆಕ್ಟಾ? ಆಹಾರ ಬೇಕು. ಆಹಾರ ಸಿಕ್ಕಿದ್ರೆ ಮಾತ್ರ ದೇಹಕ್ಕೆ ಶಕ್ತಿ ಸಿಗುತ್ತೆ, ಆಕ್ಟಿವ್ ಆಗಿರ್ತೀವಿ, ಕೆಲಸ ಮಾಡ್ತೀವಿ. ಎಸ್ ಆರ್ ನೋ? ಹಾಗೆ ಮನಸ್ಸಿಗೂ ಕೂಡ
ಶಕ್ತಿ ಬೇಕು ಅಂದ್ರೆ ಅದಕ್ಕೆ ಆಹಾರ ಬೇಕು, ಫುಡ್ ಬೇಕು. ಯಾವ್ದಪ್ಪ ಅಂದ್ರೆ ಪದಗಳು, ನಾಲೆಡ್ಜ್. ಓಕೆ, ಈ ನಾಲೆಡ್ಜ್ ಹೇಗ್ ಬರುತ್ತೆ ಸ್ನೇಹಿತರೆ? ನಾಲೆಡ್ಜ್ ಸಿಗಂತದ್ದೇ ಬುಕ್ಸ್ ಓದೋದ್ರಿಂದ. ಸೊ ಮೊದಲನೇ ವಿಧಾನ ಏನಪ್ಪಾ ಅಂದ್ರೆ ರೀಡ್ 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 ಲಾಟ್ ಆಫ್ ಬುಕ್ಸ್. ಓಕೆ, ತುಂಬಾ ಬುಕ್ಸ್ ನ ಓದಿ ನೋಡಿ. ಈ ಬುಕ್ ಕೂಡ ಅದ್ಭುತವಾದ ಬುಕ್. ಓಕೆ, ಹಾಗೆ ದೇರ್ ಆರ್ ಸೋ ಮೆನಿ ಬುಕ್ಸ್, ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ ಅಥವಾ ಮೆನಿ ಆರ್ ಆಟೋಬಯೋಗ್ರಫಿ ಬುಕ್ಸ್ ಓದ್ಬೋದು ನೀವು. ಅದ್ಭುತವಾದ, ಈಗ ಸ್ವಾಮಿ ವಿವೇಕಾನಂದ ಇರ್ಬೋದು, ಅಥವಾ ಎಷ್ಟೊಂದು ಕನ್ನಡದಲ್ಲೇ ಎಷ್ಟೊಂದು ಬುಕ್ಗಳಿದೆ. ಎಂಡಮಯೂರಿ ವೀರೇಂದ್ರನಾಥ್ ಅವ್ರದ್ದು ಎಷ್ಟೊಂದು ಬುಕ್ಗಳಿದೆ. ಕನ್ನಡದಲ್ಲೇ ಎಷ್ಟೊಂದು ಲೀಡರ್ಶಿಪ್ದು ಅಥವಾ ಮಾತುಗಾರಿಕೆದು ಎಷ್ಟೊಂದು ಬುಕ್ಸ್ ಇದೆ. ಸೊ ಯಾವಾಗ ನೀವು ಬುಕ್ಸ್ ಓದಕ್ ಶುರು ಮಾಡ್ತೀರಾ, ಅದರಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ, ಆ ಬುಕ್ ಅಲ್ಲಿ ಏನೇನು ಬರ್ದಿದ್ದಾರೆ, ವಿಧಾನಗಳು ಅಥವಾ ತಂತ್ರಗಳು ಅಥವಾ ಏನೇನು ಒಂದು ಐಡಿಯಾಸ್ ನ ಕೊಟ್ಟಿದ್ದಾರೆ, ಅದು ನಿಮ್ಮ ಮೈಂಡ್ಗೆ ಏನ್ ಮಾಡುತ್ತೆ, ಪ್ರಚೋದನೆ ಕೊಡುತ್ತೆ. ಓಕೆ, ರೀಡ್ ಲಾಟ್ ಆಫ್ ಬುಕ್ಸ್. ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ, ನಾನು ಸ್ಕೂಲು ಕಾಲೇಜಲ್ಲಿ ಅಷ್ಟೇ ಓದೋದು, ಅಷ್ಟೇ ನಾನು ಓದೋದೆಲ್ಲ ಮುಗಿದೋಗಿದೆ, ನನ್ನ ಲೈಫಲ್ಲಿ ಏನಿದ್ರು ಇವಾಗ ಕೆಲಸ ಮಾಡೋದು ದುಡಿಯೋದು. ನೋ, ನಿಮ್ಮ ಮೈಂಡ್ ಅಲ್ಲಿ ಬೆಳವಣಿಗೆಗೆ ಐಡಿಯಾಸ್ ಬರ್ಬೇಕಂದ್ರೆ ಐಡಿಯಾಸ್ಗೆ ದಾರಿ ಆದ್ರೆ ಅದಕ್ಕೆ ಆಹಾರ ಸಿಗಂತದ್ದೇ ಬುಕ್ಸ್ ಓದೋದ್ರಿಂದ, ರೈಟ್? ಸೊ ಇದೊಂದು ಹ್ಯಾಬಿಟ್ ಆಗಿ ನೀವು ಬೆಳೆಸ್ಕೋಬೇಕು. ಯಾವ ತರ ಬುಕ್ ಓದೋಂಥದ್ದು ಒಂದು ಅಭ್ಯಾಸ ರೀತಿ ಬೆಳೆಸ್ಕೋಬೇಕು. ಪ್ರತಿದಿನ ಬುಕ್ ಓದೋಂಥ ಅಭ್ಯಾಸ, ರೈಟ್? ಇಟ್ ಕ್ಯಾನ್ ಬಿ ಅಟ್ಲೀಸ್ಟ್ 1 ಪೇಜ್ ಇರ್ಬೋದು, 2 ಪೇಜ್ ಇರ್ಬೋದು, 5 ಪೇಜ್ ಇರ್ಬೋದು. ಯಾವಾಗ ನೀವು ಬುಕ್ಸ್ ಓದೋಕ್ ಶುರು ಮಾಡ್ತೀರಾ ಸ್ನೇಹಿತರೆ, ಬಿಲೀವ್ ಮೀ, ಯು ವಿಲ್ ಸೇ ಆಫ್ಟರ್ 6 ಮಂತ್ಸ್, ಸರ್ ನಿಜವಾಗ್ಲೂ ನನ್ನ ಲೈಫ್ ಚೇಂಜ್ ಆಗಿದೆ. 6 ತಿಂಗಳಲ್ಲ, 1 ವರ್ಷದಲ್ಲಾದ್ರೂ ಗ್ಯಾರಂಟಿ ಹೇಳ್ತೀರಾ, ಸರ್ ನಾನು ನಿಜವಾಗ್ಲೂ ನನ್ನ ಲೈಫ್ ಚೇಂಜ್ ಆಗಿದೆ ಅಂತ ಹೇಳಿ. ಸೊ ಟೇಕ್ ಅ ಕಮಿಟ್ಮೆಂಟ್. ಇನ್ಫ್ಯಾಕ್ಟ್ ನಾನು ಯಾವ ತರ ಮಾಡ್ತಿದ್ದೆಪ್ಪ ಅಂದ್ರೆ, ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ನಾನು ತುಂಬಾ ಬುಕ್ಸೇ ಗಿಫ್ಟ್ ಕೊಡ್ತಾ ಇದ್ದೆ. ಯಾಕಂದ್ರೆ ಸೊ ಬೇರೆಲ್ಲ ಕೊಟ್ರೆ ಅದು ಹೋಗ್ಬಿಡುತ್ತೆ. ಬಟ್ ಯಾವಾಗ ಒಂದು ಜ್ಞಾನವನ್ನ ನಾವು ಗಿಫ್ಟ್ ಆಗಿ ಕೊಡ್ತೀವಿ ಅಥವಾ ಒಂದು ಬುಕ್ ನ ಗಿಫ್ಟ್ ಆಗಿ ಕೊಡ್ತೀವಿ, ಅದು ಅವ್ರಿಗೆ ಬೆಳವಣಿಗೆ ರೂಪದಲ್ಲಿ ಸಿಗುತ್ತೆ ಅಥವಾ ಲೈಫ್ ಟೈಮ್ ಅವ್ರ ಜೊತೆ ಇರುತ್ತೆ, ರೈಟ್? ಸೊ ಯಾವತ್ತು ಕಲ್ತಿರಂತ ಜ್ಞಾನ ಯಾವತ್ತು ನಮ್ಗೆ ಮೋಸ ಆಗೋದಿಲ್ಲ. ಇವತ್ತಲ್ಲ ನಾಳೆ ಮುಂದೆ ಹೆಲ್ಪ್ ಆಗೇ ಆಗುತ್ತೆ. ಸೊ ದಟ್ ಈಸ್ ವೈ ಬುಕ್ಸ್ ಓದಂತಹ ಒಂದು ಅಭ್ಯಾಸವನ್ನ ರೂಢಿಸ್ಕೊಳ್ಳಿ. ಎಷ್ಟು ಜನ ಓದೋ ಅಭ್ಯಾಸ ಇದೆ? ಎಷ್ಟು ಜನ ಓದ್ತೀರಾ? ಬಿ ಹಾನೆಸ್ಟ್, ಎಷ್ಟು ಜನ ಓದ್ತೀರಾ? ರೈಟ್? ಸೊ ನೋಡಿ, ಐನೋ ಈ ಒಂದು ಸಮಯದಲ್ಲಿ ಅಥವಾ ಈ ಒಂದು ಟೆಕ್ನಾಲಜಿಕಲ್ ವರ್ಲ್ಡ್ ಅಲ್ಲಿ ಬಿಸಿ ಲೈಫ್ ಅಲ್ಲಿ ಬಿಸಿ ಇರ್ತೀರಂತ ಗೊತ್ತು. ಓಕೆ, ಬಟ್ ನಾನು ಒಂದೇ ಮಾತು ಹೇಳೋಂಥದ್ದು, ಯಾವ ತರ ಊಟ ತಿಂಡಿಗೆ ನಿದ್ರೆಗೆ ಟೈಮ್ ಮಾಡ್ಕೊಳ್ತೀರಲ್ವಾ? ಸೊ ಅದಕ್ಕೆ ಹೇಗೆ ಟೈಮ್ ತೆಕ್ಕೊಳ್ತೀರಾ, ಸೊ ಇದಕ್ಕೂ ಕೂಡ ಏನ್ ಮಾಡ್ಕೋಬೇಕು, ನೀವು ಕಂಪಲ್ಸರಿ ಟೈಮ್ ತೆಕ್ಕೊಳ್ಳೇಬೇಕು. ಓಕೆ, ಮೇಕ್ ಅ ಹ್ಯಾಬಿಟ್. ಹೇಗಾದ್ರೂ ಮಾಡಿ ಅದನ್ನ ಅಭ್ಯಾಸ ಮಾಡ್ಕೊಳ್ತೀನಿ, ಪ್ರತಿದಿನ ಅಟ್ಲೀಸ್ಟ್ 1 ಪೇಜ್ ಆದ್ರೂ ಓದ್ತೀನಿ ಅನ್ನೋ ಒಂದು ದೃಢ ನಿರ್ಧಾರ ತಗೊಳ್ಳಿ. ಯಾಕಂದ್ರೆ ಬುಕ್ಸ್ ಓದೋದ್ರಿಂದ ಅದ್ಭುತವಾದ ನಿಮ್ಮ ಮೈಂಡ್ಗೆ ಏನ್ ಮಾಡುತ್ತೆ, ಐಡಿಯಾ ಜನರೇಷನ್ ಮಿಷಿನ್ ಆಗತ್ತೆ. ನಿಮ್ಗೆ ಐಡಿಯಾ ಥಾಟ್ಸ್ ಆಟೋಮೆಟಿಕಲಿ ಟ್ರಿಗರ್ ಆಗಕ್ ಶುರು ಆಗುತ್ತೆ. ಎಲ್ಲೋ ಗೊತ್ತಿಲ್ಲ ನಿಮ್ಗೆ ಎಲ್ಲಿಂದಾನೋ ನಿಮ್ಗೆ ಬಿಸ್ನೆಸ್ಗೆ, ಜಾಬ್ಗೆ, ಎಲ್ಲೆಲ್ಲಿಂದಾನೋ ಐಡಿಯಾಸ್ ಬರಕ್ ಶುರು ಆಗುತ್ತೆ. ಬಿಕಾಸ್ ನಿಮ್ ಮೈಂಡ್ಗೆ ಏನ್ ಕೊಡ್ತಾ ಇದ್ದೀರಾ, ಆಹಾರ ಕೊಡ್ತಾ ಇದ್ದೀರಾ, ಫುಡ್ ಕೊಡ್ತಾ ಇದ್ದೀರಾ. ಯಾವ್ದ್ರ ಮುಖಾಂತರ? ಓದೋದ್ರ ಮುಖಾಂತರ. ಡನ್. ಸೊ ಜೊತೆಗೆ ನೀವೇನ್ ಮಾಡ್ಬೋದು, ಎರಡನೇ ವೇ ಯಾವ ತರ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ರೈಟ್ ಥಿಂಕಿಂಗ್ ಅಂದ್ರೆ ಥಿಂಕಿಂಗ್. ಓಕೆ, ಕ್ರಿಯೇಟಿವ್ ಥಿಂಕಿಂಗ್ ಗೆ ಪ್ರಚೋದನೆ ಕೊಡುವಂಥದ್ದು, ರೈಟ್ ಥಿಂಕಿಂಗ್ ಮಾಡೋಂಥದ್ದು. ಯಾವ ತರ ಸ್ನೇಹಿತರೆ, ತುಂಬಾ ಜನ ಏನಪ್ಪಾ ಮಾಡ್ತಾರ ಅಂದ್ರೆ ಚಿಂತೆ ಮಾಡ್ತಾರ ಅಷ್ಟೇ. ಚಿಂತೆ ಮಾಡೋದಂದ್ರೆ ವರಿ ಮಾಡ್ತಾರೆ. ವರಿ ಹೇಗೆ ನೋ, ಆ ತರ ಎಲ್ಲ ಮಾಡ್ಬೇಕಾಗಿರೋದು. ನೋಡಿ ನಾನು ಯಾವ ತರ ಮಾಡ್ತೀನಿ. ಓಕೆ, ಪ್ರತಿ ಸಾರಿ ಕ್ರಿಯೇಟಿವ್ ಥಿಂಕ್ಗೆ ಅಂದ್ರೆ ಐಡಿಯಾಸ್ಗೋಸ್ಕರ ಅಂತಾನೆ ಒಂದು ಸಮಯ ಇಟ್ಕೊಳ್ತೀನಿ. ಆ ಸಮಯದಲ್ಲಿ ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡ್ತೀನಿ. ಜೊತೆಗೆ ಒಂದು ಬುಕ್ ಪೆನ್ ಇಟ್ಕೊಳ್ತೀನಿ ಅಥವಾ ಒಂದು ಪೇಪರ್ ಪೆನ್ ಇಟ್ಕೊಳ್ತೀನಿ. ಮೈಂಡ್ ಅಲ್ಲಿ ಏನೇನ್ ಬರುತ್ತೋ ಎಲ್ಲವನ್ನ ಬರಿತಾ ಹೋಗ್ತೀನಿ. ರೈಟ್. ಓಕೆ, ಜಸ್ಟ್ ಕಾಲ್ಡ್ ಮೈಂಡ್ ಮ್ಯಾಪಿಂಗ್. ಓಕೆ, ಐ ಕಾಲ್ಡ್ ಮೈಂಡ್ ಮ್ಯಾಪಿಂಗ್. ಸೊ ಮೈಂಡ್ ಅಲ್ಲಿ ಏನೇನ್ ಬರುತ್ತೆ ಬರಿತಾ ಹೋಗುವಂಥದ್ದು, ಐಡಿಯಾಸ್ನ ಬರಿತಾ ಹೋಗುವಂಥದ್ದು. ಬರಿತಾ ಆಲೋಚನೆ ಯಾವ ತರ ಟ್ರಿಗರ್ ಆಗುತ್ತೆ ಅಂತ ಹೇಳಿದ್ರೆ, ತುಂಬಾ ಜನ ಯೋಚನೆ ಮಾಡದೆ ಸರಿಯಾಗಿ ಕಲ್ತಿರೋದಿಲ್ಲ. ಓಕೆ, ಸುಮ್ಮನೆ ಏನ್ ಮಾಡ್ತಾರೆ, ಆಗಲ್ಲ ಅನ್ಕೊಂಡು ಏನ್ ಮಾಡ್ತಾರೆ, ದೇ ಥಿಂಕ್ ನೆಗೆಟಿವ್ ವೇ. ಆಗಲ್ವೇನೋ ಅಂತ ಹೇಳಿ ಆಲ್ರೆಡಿ ಮೈಂಡ್ ಅಲ್ಲಿ ಏನ್ ಮಾಡಿರ್ತಾರೆ, ಡಿಸಿಷನ್ ತಗೊಂಡಿರ್ತಾರೆ. ಅಂದ್ರೆ ಏನು, ಬಿಲೀಫ್ ಆಲ್ರೆಡಿ ಇದಲ್ಲ, ಹೆಂಗಾಗತ್ತೋ ಗೊತ್ತಿಲ್ಲ ಈ ರೀತಿ. ಆ ರೀತಿ ಅಲ್ಲ. ಓಕೆ, ನಿಮ್ಮ ಮೈಂಡ್ಗೆ ಏನ್ ಮಾಡ್ಬೇಕು, ನೀವು ಸ್ವಲ್ಪ
ಪ್ರೆಷರ್ ಕೊಡ್ಬೇಕು ಅಥವಾ ಸ್ವಲ್ಪ ಪುಷ್ ಮಾಡಬೇಕು, ಕೂತ್ಕೋಬೇಕು. ಥಿಂಕಿಂಗ್ ಟೈಮ್, ಐ ಕಾಲ್ ಇಟ್ ಆಸ್ ಥಿಂಕಿಂಗ್ ಟೈಮ್. ನಾನು ಥಿಂಕ್ ಯಾವಾಗ್ಲೂ ಮಾಡೋದಿಲ್ಲ. ಓಕೆ, ತುಂಬಾ ಜನ ಏನ್ ಮಾಡ್ತಾರೆ, ಮಿಸ್ಟೇಕ್ ಮಾಡ್ತಾರೆ. ಕೆಲ್ಸದ ಟೈಮಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ, ಬೇರೆ ಟೈಮಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ. ನೋ, ಆ ಟೈಮಲ್ಲಿ ಏನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ತಾರೆ ಅದಕ್ಕೆ ಗಮನ ಕೊಡಿ. ಒಂದು ಸಮಯ ಇಟ್ಕೊಡಿ, ಥಿಂಕಿಂಗ್ ಟೈಮ್ ಅಂತ. ಓಕೆ, ಆ ಟೈಮಲ್ಲಿ ಮಾತ್ರ ಕೂತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡಿ. ಯಾವ ತರ ನಾನು ಲೆಟ್ಸ್ ಇವಾಗ ನೀವೊಂದು 5 ಲಕ್ಷ ರೂಪಾಯಿ ದುಡಿಯಂಗಾಗ್ಬೇಕು, ರೈಟ್? ಆರ್ 10 lakhs rupees ದುಡಿಯಂಗಾಗ್ಬೇಕು. ಯಾವ ತರ ನಾನು 10 lakh rupees ದುಡಿಯಂಗಾಗ್ಬೋದು? ಬರಿತಾ ಹೋಗಿ, ಆಪ್ಷನ್ಸ್ ಬರಿತಾ ಹೋಗಿ, ಐಡಿಯಾಸ್ ಬರಿತಾ ಹೋಗಿ, ದಾರಿಗಳು ಬರಿತಾ ಹೋಗಿ. ಹೀಗ್ ಮಾಡ್ಲಾ, ಹಾಗ್ ಮಾಡ್ಲಾ, ಏನ್ ಮಾಡ್ಲಿ, ನನ್ನ ಇರೋ ರಿಸೋರ್ಸಸ್ ಏನೇನಿದೆ, ಆ ರಿಸೋರ್ಸಸ್ ಮುಖಾಂತರ ಏನೇನ್ ಮಾಡ್ಬೋದು. ಈ ರೀತಿಯಾಗಿ ನೀವೇನ್ ಮಾಡ್ತೀರಾ, ರೈಟ್ ಥಿಂಕಿಂಗ್, ಸರಿಯಾದ ಒಂದು ಥಿಂಕಿಂಗ್ ನ ನೀವು ಬೆಳೆಸ್ಕೊಳ್ತಾ ಹೋದ್ರೆ ಕ್ರಿಯೇಟಿವ್ನೆಸ್ ತಂತಾನೆ ಹುಡ್ತಾ ಹೋಗುತ್ತೆ, ಬೆಳಿತಾ ಹೋಗುತ್ತೆ, ರೈಟ್? ಸೊ 2ನೇ ಸ್ಟೆಪ್. ಸ್ನೇಹಿತರೆ, 3ನೇ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ವಾಚ್, ಅಬ್ಸರ್ವ್ ಆರ್ ಸಿ ಲಾಟ್ ಆಫ್ ಕ್ರಿಯೇಟಿವ್ ಶೋಸ್ ನೋಡುವಂಥದ್ದು, ಕ್ರಿಯೇಟಿವ್ ಮೂವೀಸ್ ನೋಡುವಂಥದ್ದು, ಕ್ರಿಯೇಟಿವ್ ಪೇಂಟಿಂಗ್ಸ್ ನೋಡುವಂಥದ್ದು, ಕ್ರಿಯೇಟಿವ್ ಒಂದು ಕವನಗಳು ಅಥವಾ ಒಂದು ಪಿಕ್ಚರ್ ನೋಡುವಂಥದ್ದು, ರೈಟ್? ಆರ್ ಐ ಕ್ಯಾನ್ ಸಿ ಲೈಕ್, ನಾನು ಇವಾಗ ಈ ಒಂದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಈ ಕ್ಯಾಮ್ರಾ ಇರ್ಬೋದು, ಇದನ್ನ ಕೂಡ ನೋಡ್ತಾ ಏನ್ ಅನ್ಕೊಳ್ತೀನಪ್ಪ ಅಂದ್ರೆ, ಅರೆ ಈ ಒಂದು ಜಸ್ಟ್ ಕ್ಯಾಮ್ರಾ ಅಥವಾ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ಎಷ್ಟು ಅದ್ಭುತವಾದ ಐಡಿಯಾಗಳನ್ನ ಬಳಸಿದಾರಲ್ವಾ, ಯಾವ ತರ ಎಲ್ಲ ಟೆಕ್ನಾಲಜಿ ಬಳಸಿದಾರಲ್ವಾ, ಯಾವ ತರ ಕ್ರಿಯೇಟ್ ಮಾಡಿದಾರಲ್ವಾ. ಸೊ ವೆನ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್, ಅಂದ್ರೆ ಒಂದು ಕ್ರಿಯಾತ್ಮಕತೆಯನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡಿದ್ರೆ ನಿಮ್ಮ ಮೈಂಡ್ ಏನ್ ಮಾಡುತ್ತೆ, ಅದನ್ನ ಸಿಂಕ್ ಮಾಡ್ಕೊಳ್ಳುತ್ತೆ. ಓಕೆ, ನಿಮ್ಮ ಮೈಂಡ್ ಕೂಡ ಅದೇ ತರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಕ್ ಶುರು ಮಾಡುತ್ತೆ. ಅಂದ್ರೆ ಒಳ್ಳೆ ಕ್ರಿಯಾತ್ಮಕವಾದ ಒಂದು ಪೇಂಟಿಂಗ್ಸ್, ಡ್ರಾಮಾ, ಆರ್ಟ್, ರೈಟ್? ಅಥವಾ ಮೂವೀಸು, ಮ್ಯಾಜಿಕ್ ಶೋಸ್, ಈ ತರ ಒಂದು ಯಾವ್ದೋ ಕಲಾತ್ಮಕತೆ ಇರೋಂಥದ್ದನ್ನ ನೀವು ನೋಡಕ್ಕೆ, ಅಬ್ಸರ್ವ್ ಮಾಡಕ್ಕೆ ಅಥವಾ ವಾಚ್ ಮಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ನಿಮ್ ಕೂಡ ಮೈಂಡ್ ಕೂಡ ಏನಾಗುತ್ತೆ, ಇಟ್ ವಿಲ್ ಗೆಟ್ ಸ್ಟಾರ್ಟ್ ಅಟ್ರಾಕ್ಟೆಡ್. ನಿಮ್ಮ ಮೈಂಡ್ ಕೂಡ ಅದೇ ತರ ಕ್ರಿಯೇಟಿವ್ ಆಗಿ ಅಟ್ರಾಕ್ಟ್ ಆಗಿ ಶುರು ಆಗುತ್ತೆ, ಥಿಂಕ್ ಮಾಡಕ್ ಶುರು ಮಾಡುತ್ತೆ, ರೈಟ್? ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಮೈಂಡ್ ಕ್ರಿಯೇಟಿವ್ ಥಿಂಕಿಂಗ್ ಕಡೆಗೆ ಬೆಳೆಸ್ಕೊಳ್ತಾ ಹೋಗ್ಬೋದು. ಡನ್. ಸೆಕೆಂಡ್, ಥರ್ಡ್, ಫೋರ್ತ್ ಏನಪ್ಪಾ ಅಂದ್ರೆ ಸೆಲ್ಫ್ ಬಿಲೀಫ್. ತುಂಬಾ ಜನ ಮಾಡೋಂತ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಆಲ್ರೆಡಿ ಲೇಬಲ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಮೇಲೆ. ಏನಂತ, ನಾನು ಹಿಂಗೆ ಥಿಂಕ್ ಮಾಡೋದು, ನಾನು ಹಿಂಗೇನೆ ಅಂತ ಕಂಫರ್ಟ್ ಝೋನ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರಿಗವ್ರೆ ನನ್ ಕೈಯಲ್ಲಿ ಐಡಿಯಾಸು ಮಾಡಕ್ ಆಗೋದಿಲ್ಲ, ನನ್ ಕೈಯಲ್ಲಿ ಹೊಸದು ಪ್ಲಾನ್ ಮಾಡಕ್ ಆಗೋದಿಲ್ಲ. ಈ ರೀತಿಯಾಗಿ ಏನ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರನ್ನ ಅವರು ಜಡ್ಜ್ ಮಾಡ್ಕೊಂಡ್ಬಿಡ್ತಾರೆ, ಪ್ರೀ ಜಡ್ಜ್, ಪೂರ್ವ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಸ್ನೇಹಿತರೆ, ಇದು ಒಂದು ಒನ್ ಆಫ್ ದ ಬಿಗ್ ಮಿಸ್ಟೇಕ್. ಅದನ್ನ ಏನ್ ಮಾಡ್ಕೋಬೇಕು, ತಿದ್ಕೋಬೇಕು. ನೋಡಿ, ಪ್ರತಿಯೊಬ್ರು, ನಾನು ಹೇಳ್ತಾ ಇದ್ದಲ್ಲ, ಪ್ರತಿಯೊಬ್ರಲ್ಲೂ ಚಿಕ್ಕನಿಂದ ಈ ಶಕ್ತಿ ಇದೆ. ಯಾವ ಶಕ್ತಿ? ಕ್ರಿಯಾತ್ಮಕ. ನೋಡಿ, ನೀವು ಚಿಕ್ಕ ಮಕ್ಳಿದ್ದಾಗ ಎಷ್ಟು ತರಲೆ ಮಾಡ್ತಿದ್ರಿ? ಎಸ್ಆರ್ ಹೇಳ್ತಾರ? ನಿಮ್ ತಂದೆ ತಾಯಿ ದೊಡ್ಡವರೆಲ್ಲ ಹೇಳ್ತಿದ್ರ, ನೀನ್ ಹಂಗಿದ್ದೆ ಹಿಂಗಿದ್ದೆ, ಎಷ್ಟು ತರಲೆ ಮಾಡ್ತಿದ್ದೆ? ಸೊ ನಿಮ್ಮಲ್ಲಿ ಮಕ್ಳಿದ್ದಾಗ ಕ್ರಿಯೇಟಿವ್ನೆಸ್ ಇರುತ್ತೆ. ಓಕೆ, ಬೆಳಿತಾ ಬೆಳಿತಾ ಏನ್ ಮಾಡ್ತೀರಾ, ನಾನು ಹಿಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಹಿಂಗೆ ಇರ್ಬೇಕು ಅಂತ ಹೇಳಿ ಏನ್ ಮಾಡ್ತೀರಾ, ಸೊ ನಿಮ್ಮ ಕ್ರಿಯಾತ್ಮಕತೆಯನ್ನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀರಾ. ಸೊ ಅದನ್ನ ಏನ್ ಮಾಡ್ಕೋಬೇಕು, ಟ್ರಿಗರ್ ಮಾಡ್ಕೋಬೇಕಂದ್ರೆ ನಿಮ್ಮಲ್ಲ ಬಿಲೀಫ್ ಬೆಳೆಸ್ಕೋಬೇಕು. ನನ್ನಲ್ಲೂ ಆ ಶಕ್ತಿ ಇದೆ, ನಂಬಬೇಕು ನಿಮ್ಮನ್ನ ನೀವು, ನನ್ನ ಕೈಯಲ್ಲೂ ಆಗತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ನನ್ನಲ್ಲೂ ಆಗತ್ತೆ ಅಂತ ಯಾವಾಗ ಬಿಲೀಫ್ ಮಾಡ್ಕೊಳ್ತೀರಾ, ಆಟೋಮೆಟಿಕಲಿ ಏನ್ ಮಾಡ್ತೀರಾ, ನಿಮ್ಮ ಮೈಂಡ್ಗೆ ನೀವು ಒಂದು ಬಿಲೀಫ್ ಕೊಡ್ತಾ ಇದ್ದೀರಾ, ಕ್ರಿಯೇಟಿವ್ ಥಿಂಕ್ ಮಾಡ್ಬೋದು ನಾನು ಅಂತ ಹೇಳಿ. ಡನ್. ಸೊ 4ನೇದು. 5ನೇದೇನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ಒನ್ ಆಫ್ ದ ಬ್ಯೂಟಿಫುಲ್ ವೇ ಒಂದು ನೇಚರ್ ಜೊತೆ ಇರೋಂಥದ್ದು ಧ್ಯಾನ ಮಾಡೋಂಥದ್ದು, ಮೆಡಿಟೇಷನ್. ಓಕೆ, ಬಿಲೀವ್ ಮಿ ಫ್ರೆಂಡ್ಸ್, ಧ್ಯಾನ, ಪವರ್ ಆಫ್ ಮೆಡಿಟೇಷನ್ ಇದೆಯಲ್ಲ, ಅದು ಅದ್ಭುತವಾದ ಒಂದು ಶಕ್ತಿ, ಅದ್ಭುತವಾದ ಒಂದು ಮೆಡಿಟೇಷನ್ ಅನ್ನೋ ಒಂದು ತಂತ್ರ ಅಥವಾ ಏನ್ ಟೆಕ್ನಿಕ್ ಇದೆ, ಇಟ್ಸ್ ಅನ್ಬಿಲೀವಬಲ್. ಅದರಿಂದ ಏನೇನ್ ರಿಸಲ್ಟ್ ಬರುತ್ತೆ ನಂಗೆ ಹೇಳಕ್ಕೆ ಆಗಲ್ಲ, ಅಷ್ಟು ರಿಸಲ್ಟ್ಸ್ ಬರುತ್ತೆ. ಸೊ ನಿಮ್ಗೆ ಕ್ರಿಯೇಟಿವ್ ಮೈಂಡ್ ಆಗ್ಬೇಕಾ, ಸಿಟ್ ಇನ್ ದ ಸೈಲೆನ್ಸ್, ಸಿಟ್ ಇನ್ ದ ಸೈಲೆನ್ಸ್, ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ. ಯಾವಾಗ ನೀವು ಕೂತ್ಕೊಂಡು ಧ್ಯಾನ ಮಾಡಕ್ ಶುರು ಮಾಡ್ತೀರಾ, ನಿಮ್ಮ ಮೈಂಡ್ ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ಇದೆ ಅದಕ್ಕೆ ತಾನಾಗೆ ಆನ್ಸರ್ ಸಿಗ್ತಾ ಹೋಗುತ್ತೆ, ರೈಟ್? ಆಸ್ಕ್ ಮೈ ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ಸ್ ಕೇಳಿ ನೋಡಿ, ಯಾವ ತರ ಅವ್ರಿಗೆ ಲೈಫ್ ಅಲ್ಲಿ ದಾರಿಗಳು ಅವರ ಅದಾಗೆ ಓಪನ್ ಅಪ್ ಆಗುತ್ತೆ, ಅವರ ಡೌಟ್ಸ್ ಯಾವ ತರ ಕ್ಲಿಯರ್ ಆಗ್ತಾ ಹೋಗುತ್ತೆ, ಯಾವ ತರ ಅವ್ರ ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಯೂನಿವರ್ಸ್ ವಿಲ್ ಗೈಡ್, ಯೂನಿವರ್ಸ್ ದಾರಿ ತೋರಿಸುತ್ತೆ,
ಯೂನಿವರ್ಸ್ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾ ಹೋಗುತ್ತೆ. ಯಾವಾಗಪ್ಪ ಅಂದ್ರೆ ಮೆಡಿಟೇಷನ್ ಕೂತ್ಕೊಂಡಾಗ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ದೇ ಡೋಂಟ್ ಸಿಟ್, ಮೆಡಿಟೇಷನ್ ಕೂತ್ಕೊಳ್ಳೋದೇ ಇಲ್ಲ. ಏನಪ್ಪಾ ಅಂದ್ರೆ ಬಿಸಿ ಲೈಫ್ ಅಲ್ಲಿ ಇರ್ತಾರೆ. ಓಕೆ, ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಡೈಲಿ 5 ನಿಮಿಷದಿಂದ ಶುರು ಮಾಡಿ 8 ನಿಮಿಷ, 10 ನಿಮಿಷ, 12 ನಿಮಿಷ, 15 ನಿಮಿಷ, 20 ನಿಮಿಷ, ಈ ರೀತಿಯಾಗಿ ನೀವು ಶುರು ಮಾಡ್ತಾ ನಿಮ್ಮ ಒಂದು ಲೈಫ್ ಸ್ಟೈಲ್ ಮಾಡ್ಕೋಬೇಕು, ಧ್ಯಾನ ಮಾಡೋಂಥದ್ದು. ಓಕೆ, ಸೊ ನಿಮ್ಮ ಮೈಂಡ್ ಯಾವ ತರಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಯು ಕಾಂಟ್ ನೋ ಜಸ್ಟ್ ಬಾಯಲ್ಲಿ ಹೇಳಕ್ ಆಗೋದಿಲ್ಲ. ಆ ತರ ಒಂದು ಅದ್ಭುತವಾದ ರಿಸಲ್ಟ್ಸ್ ನೀವು ಪಡ್ಕೊಳ್ತೀರಾ. ಪ್ರತಿಯೊಂದಕ್ಕೂ ನಿಮ್ಮಲ್ಲೇ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಅಂಡ್ ಯೂನಿವರ್ಸಲ್ ಗೈಡೆನ್ಸ್ ಸಿಗುತ್ತೆ, ಯೂನಿವರ್ಸಲ್ ಎನರ್ಜಿ ಸಿಗುತ್ತೆ, ವಿಶ್ವಶಕ್ತಿ ಪಡಿತೀರಾ, ಅಬೆಂಡೆನ್ಸ್ ಎನರ್ಜಿ ಪಡಿತೀರಾ. ಅದರಿಂದ ನಿಮಗೆ ಆಟೋಮೆಟಿಕಲಿ ಕ್ರಿಯೇಟಿವ್ನೆಸ್ ಅಂತೂ ಅಪಾರವಾಗಿರುತ್ತೆ. ಮೈಂಡ್ ಈಸ್ ಲೈಕ್ ಅ ಕ್ರಿಯೇಟಿವ್ ಮಿಷಿನ್. ಓಕೆ, ಆ ರೀತಿ ಆಗಿರುತ್ತೆ ಯಾವಾಗ ಮೆಡಿಟೇಟ್ ಮಾಡಕ್ ಶುರು ಮಾಡಿದಾಗ. ಅಂಡ್ ಬಿ ವಿತ್ ನೇಚರ್. ನೇಚರ್ ಅಲ್ಲಿ ಕಾಲ ಕಳೀರಿ, ನೇಚರ್ ಜೊತೆ ಇರಿ. ರೈಟ್, ಯಾವಾಗ ನೀವು ನೇಚರ್ ಜೊತೆ ಇರ್ತೀರಾ, ನೇಚರ್ ಮೈಂಡ್ ನ ಕಾಮ್ ಮಾಡುತ್ತೆ ಅಂಡ್ ಮೈಂಡ್ ನ ಹೀಲ್ ಮಾಡುತ್ತೆ. ಆಟೋಮೆಟಿಕಲಿ ನಿಮ್ಗೆ ಐಡಿಯಾಸ್ ಬರಕ್ ಶುರು ಆಗುತ್ತೆ. ನನ್ನ ಒಂದು ಐಡಿಯಾಸ್ ಸಮಯ ಯಾವ್ದಪ್ಪ ಅಂತ ಹೇಳಿದ್ರೆ, ಡ್ರೈವ್ ಮಾಡ್ಬೇಕಾದ್ರೆ, ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ, ನೇಚರ್ ಅಲ್ಲಿ ಇರ್ಬೇಕಾದ್ರೆ, ಟ್ರಕ್ಕಿಂಗ್ ಹೋದಾಗ, ಓಕೆ, ಲಾಂಗ್ ಡ್ರೈವ್ ಹೋದಾಗ, ಯಾವ್ದಾದ್ರು ಒಂದು ಟೆಂಪಲ್ ಪ್ಲೇಸ್ ಹೋದಾಗ, ಹೈ ಎನರ್ಜಿ ಪ್ಲೇಸ್ ಹೋದಾಗ, ಎಲ್ಲಿ ನಾನು ನೇಚರ್ ಜೊತೆ ಇರ್ತೀನೋ ಸ್ನೇಹಿತರೆ, ಬಿಲೀವ್ ಮೀ, ಅನ್ಬಿಲೀವಬಲ್ ಐಡಿಯಾಸ್ ಬರುತ್ತೆ ನನಗೆ. ಅನ್ಬಿಲೀವಬಲ್ ಐಡಿಯಾಸ್, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಹೀಗ್ ಮಾಡೋಣ, ಹೀಗ್ ಮಾಡೋಣ, ಇದಕ್ಕೆ ಹಿಂಗ್ ಮಾಡೋಣ, ಅದಕ್ಕೆ ಹಿಂಗ್ ಮಾಡೋಣ ಅಂತ ಹೇಳಿ ಎಷ್ಟೊಂದು ಐಡಿಯಾಸ್ ಬರುತ್ತೆ. ಅಂಡ್ ಪ್ರತಿ ಸಾರಿ ಐಡಿಯಾಸ್ ಬಂದಾಗ್ಲೂ ಲಾಸ್ಟ್ ಒಂದು ಹೇಳ್ತೀನಿ ನೋಡಿ. ಓಕೆ, ಇದೊಂದು ಎಕ್ಸ್ಟ್ರಾ ಸ್ಟೆಪ್ಸ್ ಅಂತಾನೆ ಅನ್ಕೊಳ್ಳಿ, 6th ಸ್ಟೆಪ್ ಅಂತಾನೆ ಅನ್ಕೊಳ್ಳಿ. ಓಕೆ, ಪ್ರತಿ ಸಾರಿ ನಿಮ್ಗೆ ಐಡಿಯಾ ಬಂದಾಗ್ಲೂ ಏನ್ ಮಾಡಿ, ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಐಡಿಯಾ ಬರುತ್ತೆ, ಅದನ್ನ ಅವರು ಕಾಪಿ ಮಾಡ್ಕೊಳ್ಳಲ್ಲ, ಅಂದ್ರೆ ಬರ್ಕೊಳ್ಳೋದಿಲ್ಲ, ನೋಟ್ ಡೌನ್ ಮಾಡ್ಕೊಳ್ಳೋದಿಲ್ಲ. ಮೈಂಡ್ ಏನಪ್ಪಾ ಅಂದ್ರೆ ಎಲ್ಲವನ್ನೂ ನೆನ್ಪಿಟ್ಕೊಳಕ್ ಆಗೋದಿಲ್ಲ. ಓಕೆ, ಸೊ ನಿಮ್ಗೆ ಐಡಿಯಾ ಬರುತ್ತೆ, ಬಟ್ ಮುಂದೆ ಮಾಡೋಣ ಅನ್ಕೊಳ್ತೀರಾ, ಬಟ್ ಆಮೇಲೆ ಮರ್ತು ಹೋಗ್ತೀರಾ. ಆಮೇಲೆ ಅವತ್ತೇನೋ ಒಂದು ಬಂತಲ್ಲ ಮೈಂಡ್ ಅಲ್ಲಿ, ಏನೋದು ತುಂಬಾ ಯೋಚನೆ ಮಾಡ್ತೀರಾ, ಹುಡುಕಾಡ್ತೀರಾ, ಗೊತ್ತಾಗದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತೀರಾ. ಕರೆಕ್ಟಾ? ಆಗಿತ್ತಾ? ಈ ತರ ಆಗಿದ್ಯಾ? ಸೊ ದಟ್ ಈಸ್ ವೈ ಇಮಿಡಿಯೇಟ್ ಆಗಿ ಐಡಿಯಾ ಬಂದ ತಕ್ಷಣ ಅಲ್ಲೇ ನೋಟ್ ಡೌನ್ ಮಾಡ್ಕೊಳ್ಬೇಕು, ಅಲ್ಲೇ ಬರ್ಕೊಳ್ಬೇಕು. ನೋಡಿ, ಸಿಂಪಲ್ ಅಂತ ಹೇಳ್ಕೊಡ್ತೀನಿ, ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ನೋಡಿ. ಮೊಬೈಲ್ ಅಲ್ಲಿ ಒಂದು ಆಪ್ ಹಾಕೊಳ್ಳಿ, ನೋಟ್ಸ್ ಅಂತ ಬರುತ್ತೆ, ಕಲರ್ ನೋಟ್ಸ್ ಅಥವಾ ನೋಟ್ಸ್ ಅಂತ ಬರುತ್ತೆ. ಓಕೆ, ಸೊ ಅದು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಸಿ, ನಿಮ್ ಮೈಂಡ್ ಐಡಿಯಾ ಬಂದ ತಕ್ಷಣ ಅದ್ರಲ್ಲಿ ಒಂದು ಓಪನ್ ಮಾಡಿ ಟೈಪ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಸೊ ಅದು ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ, ಯಾವಾಗ ಬೇಕಾದ್ರೂ ಓಪನ್ ಮಾಡಿ ನೋಡ್ಬೋದು. ಓಕೆ, ಈ ಐಡಿಯಾ ಬಂದಿತ್ತು, ಇದು ಮಾಡೋಣ ಅನ್ಕೊಂಡೆ. ಒಂದು ಏನು, ನೋಟ್ ಡೌನ್ ಮಾಡ್ಕೊಳ್ಳಿ. ಎರಡನೇದೇನಪ್ಪ ಅಂದ್ರೆ ಆಕ್ಷನ್ ತಗೊಳ್ಳಿ. 6ನೇ ಸ್ಟೆಪ್ ಅಲ್ಲಿ ಏನು, ಆಕ್ಷನ್ ತಗೊಳ್ಳಿ. ನೋಡಿ, ಐಡಿಯಾಸ್ ಬಂದಾಗ ಓಕೆ, ಯೂನಿವರ್ಸ್ ಆಪರ್ಚುನಿಟಿ ಕೊಡ್ತಾ ಇದೆ, ದಾರಿ ಕೊಡ್ತಾ ಇದೆ ಅಂತ ಅರ್ಥ. ಆ ದಾರಿಗೆ ನೀವೇನ್ ಮಾಡ್ಬೇಕು, ಹೆಜ್ಜೆ ಇಡ್ಬೇಕು. ಅಂದ್ರೆ ಡೋರ್ ಓಪನ್ ಮಾಡಿ ಹೆಜ್ಜೆ ಇಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಅವಕಾಶ ಸಿಗುತ್ತೆ, ಅಪರ್ಚುನಿಟಿ ಸಿಗುತ್ತೆ, ಐಡಿಯಾ ಸಿಗುತ್ತೆ, ಬಟ್ ಯಾರು ಆಕ್ಷನ್ ತಗೊಳ್ಳೋದಿಲ್ಲ. ಯಾರು ಆಕ್ಷನ್ ತಗೊಳ್ತಾರೋ ಸ್ನೇಹಿತರೆ, ಅವರಿಗೆ ಮಾತ್ರ ಏನಾಗಂತದ್ದು, ಸಕ್ಸಸ್ ಸಿಗೋಂಥದ್ದು, ಬೆಳವಣಿಗೆ ಸಿಗೋಂಥದ್ದು. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ಯಾವಾಗ ನೀವು ಆಕ್ಷನ್ ತಗೊಳ್ತೀರಾ, ಮೈಂಡ್ಗೆ ಟ್ರಿಗರ್ ಆಗುತ್ತೆ. ಓಕೆ, ನನಗೆ ಕ್ರಿಯೇಟಿವ್ನೆಸ್, ಆದ್ರೆ ಹೊಸ ಐಡಿಯಾಗಳನ್ನ ಜನರೇಟ್ ಮಾಡಿದ್ರೆ ನಾನು ಆಕ್ಷನ್ ತಗೊಳ್ತೀನಿ. ಈ ಆಕ್ಷನ್ ತಗೊಳ್ಳೋದ್ರಿಂದ ರಿಸಲ್ಟ್ ಬಂತು. ಓಕೆ, ಈ ರಿಸಲ್ಟ್ ಇಂದ ಮತ್ತೆ ಮೈಂಡ್ಗೆ ಏನ್ ಪ್ರಚೋದನೆ ಕೊಡುತ್ತೆ, ಮತ್ತಷ್ಟು ಐಡಿಯಾಸ್ ನ ಹುಡುಕ್ಬೇಕು, ಮತ್ತಷ್ಟು ಐಡಿಯಾ, ಹೊಸ ಥಾಟ್ಸ್ ನ ಕೊಡ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಏನಾಗುತ್ತೆ, ಕಂಡೀಷನಿಂಗ್ ಆಗುತ್ತೆ, ಬಿಲೀಫ್ ಕೂತ್ಕೊಳ್ಳುತ್ತೆ. ಓಕೆ, ಯಾವಾಗ ನೀವು ಆಕ್ಷನ್ ತಗೊಳ್ಳೋದಿಲ್ಲ, ಐಡಿಯಾಸ್ ಕೊಡೋದೇ ಬಿಟ್ಬಿಡುತ್ತೆ ಮೈಂಡ್. ಯಾಕೆ ಹೇಳಿ, ಆಕ್ಷನ್ ತಗೊಳ್ಳಲ್ಲ. ಸೊ ಇನ್ನೇನಕ್ಕೆ ಐಡಿಯಾಸ್ ಕೊಡ್ಬೇಕಂತ ಮೈಂಡ್ ಕೂಡ ಏನಾಗುತ್ತೆ, ಶಟ್ ಡೌನ್ ಆಗ್ಬಿಡುತ್ತೆ. ಸೊ ಅಂದ್ರೆ ರೂಟೀನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಬೆಳಗ್ಗೆ ಎದ್ದೇಳು, ರೆಡಿ ಆಗು, ಹೋಗು, ವರ್ಕ್ ಮಾಡು, ಬಾ, ಊಟ ಮಾಡು, ಟಿವಿ ನೋಡು, ಮಲ್ಕೋ, ಮತ್ತೆ ಎದ್ದೇಳು, ಹೋಗು. ಅಂದ್ರೆ ಒಂದು ರೂಟೀನ್ ಅಲ್ಲಿ, ಅದೇ ರೆಗ್ಯುಲರ್ ಲೈಫ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಏನು ಹೊಸ ಒಂದು ಐಡಿಯಾ, ಹೊಸ ಕ್ರಿಯಾತ್ಮಕತೆ ಏನು ಬರೋದೇ ಇಲ್ಲ. ಯಾಕೆ, ಆಕ್ಷನ್ ತಗೊಳ್ತಾ ಇರೋದಿಲ್ಲ. ಸೊ ದಟ್ ಈಸ್ ವೈ ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿಯೊಬ್ರು ಏನ್ ಮಾಡಿ, ಆಕ್ಷನ್ ತಗೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ಒಂದ್ ಏನ್ ಮಾಡಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಐಡಿಯಾಸ್ ಬಂದಾಗ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಅದಕ್ಕೆ ತಕ್ಕನಂಗೆ ಏನ್ ಮಾಡಿ, ಆಕ್ಷನ್ಸ್ ತಗೊಳ್ಳಿ. ಆಕ್ಷನ್ಸ್ ತಗೊಂಡಾಗ ಮಾತ್ರ ನಿಮ್ಗೆ ಮೈಂಡ್ ಏನ್ ಮಾಡುತ್ತೆ, ಅದಕ್ಕೆ ಬಿಲೀಫ್ ನ ಕೂರಿಸ್ಕೊಳ್ಳುತ್ತೆ, ಮತ್ತಷ್ಟು ನಿಮ್ಗೆ ಐಡಿಯಾಸ್ ಕೊಡ್ತಾ ಹೋಗುತ್ತೆ. ಡನ್. ಸೊ ಲೆಟ್ ಮಿ ಸಮರೈಸ್.
ಯಾವ ತರ ನೀವು ಕ್ರಿಯೇಟಿವ್ ಪರ್ಸನ್ ಆಗ್ಬೇಕು ನೋಡಿ. ಕ್ರಿಯೇಟಿವ್ ಪರ್ಸನ್ ಎಲ್ಲರಲ್ಲೂ ಇದೆ, ಆ ಶಕ್ತಿ ಎಲ್ಲರಲ್ಲೂ ಇದೆ. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಅಳಿಸೋಗಿರುತ್ತೆ ಅಷ್ಟೇ. ಓಕೆ, ಸ್ವಲ್ಪ ಅಳಿಸೋಗಿರುತ್ತೆ, ಬಳಸ್ತಾ ಇರೋದಿಲ್ವಲ್ಲ, ಅದಕ್ಕೆ ಅದೇನಾಗಿರುತ್ತೆ ಒಂಥರ ಬೂದಿ ಏನೋ ಕೆಂಡದ ಮೇಲೆ ಬೂದಿ ಕೂತಂಗೆ ಆಗೋಗಿರುತ್ತೆ. ಅದನ್ನೇನ್ ಮಾಡ್ಬೇಕು, ಕೆವಡಿಕೊಂಡು ಮತ್ತೆ ರಿಫ್ರೆಶ್ ಮಾಡ್ಕೋಬೇಕು ಕ್ರಿಯೇಟಿವ್ನೆಸ್ ನ. ಸರ್ ಯಾವ ತರ ಒಂದು 5 ದಾರಿಗಳ ಮುಖಾಂತರ. ಒಂದು, ರೀಡ್ ರೀಡ್ ರೀಡ್. ಇದಕ್ಕೆ ಯಾವುದು ಸಬ್ಸ್ಟಿಟ್ಯೂಟ್ ಇಲ್ಲ, ಓದೋದಿಕ್ಕೆ ಯಾವುದೇ ಪರ್ಯಾಯ ಇಲ್ಲ. ಓದೋದ್ರಿಂದ ಏನ್ ಸಿಗುತ್ತೆ ಅದು ಓದೋದ್ರಿಂದಾನೇ ಸಿಗಂತದ್ದು. ಸೊ ಓದೋಕ್ ಶುರು ಮಾಡಿ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಆಲೋಚನೆಗೆ ಸಮಯ ಇಟ್ಕೊಳ್ಳಿ, ಥಿಂಕಿಂಗ್ ಟೈಮ್ ಅಂತ ಇಟ್ಕೊಳ್ಳಿ, ರೈಟ್ ಥಿಂಕಿಂಗ್ ನ ಬೆಳೆಸ್ಕೊಳ್ಳಿ. ಪೆನ್ ಇಟ್ಕೊಳ್ಳಿ, ಪೇಪರ್ ಇಟ್ಕೊಳ್ಳಿ, ಬರೆಯಕ್ ಶುರು ಮಾಡಿ. ಹೇಗೆ 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 ಡೀಪ್ ಆಗಿ ಹೋಗ್ತಾ ಹೋಗಿ ಐಡಿಯಾಸ್ ಬರ್ತಾ ಹೋಗುತ್ತೆ. ಬರಿತಾ ಹೋಗಿ. ಐಡಿಯಾಗೆ ಅಂತ ಒಂದು ಟೈಮ್ ಇಟ್ಕೊಳ್ಳಿ, ಥಿಂಕಿಂಗ್ಗೆ ಅಂತ ಟೈಮ್ ಇಟ್ಕೊಳ್ಳಿ. ಅದ್ರಲ್ಲಿ ಮಾತ್ರ ಥಿಂಕಿಂಗ್ ಮಾತ್ರ ಮಾಡಿ, ಬೇರೆ ಏನು ಮಾಡಬೇಡಿ. ಓಕೆ, ಮೂರನೇದೇನಪ್ಪಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ಮಾಡಿ, ವಾಚ್ ಮಾಡಿ. ಕ್ರಿಯೇಟಿವ್ ವಸ್ತುಗಳು, ಕ್ರಿಯೇಟಿವ್ ವಿಚಾರಗಳು, ವಿಡಿಯೋಸು, ಮೂವೀಸು, ಮ್ಯಾಜಿಕ್ ಶೋಸು, ರೈಟ್, ಆರ್ಟ್, ಕಲೆ, ಡ್ರಾಮಾ, ಇಂಥ ಒಂದು ಕಲಾತ್ಮಕವಾಗಿರೋಂಥದ್ದನ್ನ ನೋಡೋಕ್ ಶುರು ಮಾಡಿ. ಮೈಂಡ್ ಕೂಡ ಅದೇ ತರ ಅಟ್ರಾಕ್ಟ್ ಆಗಕ್ ಶುರು ಆಗುತ್ತೆ. ನಿಮ್ಮ ಮೈಂಡ್ ಕೂಡ ಒಂದು ಕ್ರಿಯೇಟಿವ್ ಮಿಷಿನ್ ಆಗಕ್ ಶುರು ಆಗುತ್ತೆ. ಡನ್. ಮತ್ತೆ ಸೆಲ್ಫ್ ಬಿಲೀಫ್ ನ ಬೆಳೆಸ್ಕೊಳ್ಳಿ. 4ನೇದು ಸೆಲ್ಫ್ ಬಿಲೀಫ್. ನಿಮ್ಮಲ್ಲಿ ನಂಬಿಕೆನ ಬೆಳೆಸ್ಕೋಬೇಕು. ನಾನೊಬ್ಬ ಕ್ರಿಯಾತ್ಮಕ ವ್ಯಕ್ತಿ ಅನ್ನೋದನ್ನ ಬೆಳೆಸ್ಕೋಬೇಕು. 5ನೇದೇನಪ್ಪಾ ಅಂತ ಹೇಳಿದ್ರೆ ಮೆಡಿಟೇಟ್ ಮಾಡಿ ಸ್ನೇಹಿತರೆ. ಮೆಡಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಜೊತೆಗೆ ನೇಚರ್ ಜೊತೆ ಇರಿ. ಎಷ್ಟು ನೀವು ನೇಚರ್ ಜೊತೆ ಇರ್ತೀರಾ ಅಷ್ಟು ನಿಮ್ಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಅಂಡ್ ಲಾಸ್ಟ್ ಇನ್ನೊಂದು ಹೇಳಿದೆ ಎಕ್ಸ್ಟ್ರಾ, ನಿಮ್ಗೆ ಐಡಿಯಾಸ್ ಬಂದಾಗ ನೋಟ್ ಡೌನ್ ಮಾಡ್ಕೊಳ್ಳಿ. ಕಂಪಲ್ಸರಿ ನೋಟ್ ಡೌನ್ ಮಾಡ್ಕೊಳ್ಳಿಲ್ಲ, ನೋಟ್ ಅಂತ ಆ್ಯಪ್ ಹಾಕೊಳ್ಳಿ, ಅದರಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ. ನಾನು ಸುಮಾರು 10 ವರ್ಷದಿಂದ ಅನ್ಸುತ್ತೆ, 2011 ಇಂದ ಅನ್ಸುತ್ತೆ ನೋಟ್ ಆ್ಯಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿಗೂ ಅವಾಗೇನ್ ಟೈಪ್ ಮಾಡಿದ್ದೆ ಈಗಲೂ ಇದೆ, ನನ್ನ ಹತ್ರ ಈಗಲೂ ಇದೆ. ರೈಟ್, ಬಿಕಾಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ದಟ್ಸ್ ಹೌ. ಸೊ ಟೈಪ್ ಮಾಡಿ ಇಟ್ಕೋಬಹುದು, ಬರ್ದಿಟ್ಕೊಳ್ಬಹುದು, ಜೊತೆಗೆ ಆಕ್ಷನ್ ತಗೊಳ್ಳಿ. ಓಕೆ, ಈ ಸ್ಟೆಪ್ಸ್ ನೀವು ಫಾಲೋ ಮಾಡಿ ನೋಡಿ. ಯು ವಿಲ್ ಟೆಲ್ ಮಿ, ಎಸ್ ಸರ್ ನಾನು ಕೂಡ ಇವಾಗ ಚೇಂಜ್ ಆಗಿದ್ದೀನಿ, ನನ್ನಲ್ಲೂ ಐಡಿಯಾಸ್ ಬರ್ತಾ ಇದೆ, ನಾನು ಇವಾಗ ತುಂಬಾ ಚೇಂಜ್ ಆಗಿದ್ದೀನಿ, ಆ ತರ ಮಾಡ್ತೀನಿ, ಈ ತರ ಮಾಡ್ತಾ ಇದೀನಿ, ನನ್ನ ಲೈಫ್ ಈ ತರ ಚೇಂಜ್ ಆಗಿದೆ ಅಂತ ನನ್ನ ಜೊತೆ ಶೇರ್ ಮಾಡ್ತೀರಾ, ಸೆಷನ್ ಅಲ್ಲಿ ಶೇರ್ ಮಾಡ್ತೀರಾ, ಅಥವಾ ಕಮೆಂಟ್ ಅಲ್ಲಿ ಶೇರ್ ಮಾಡ್ತೀರಾ, ಅಥವಾ ಯು ಶೇರ್ ವೆರ್ ಎವರ್ ಪಾಸಿಬಲ್. ಡನ್. ರೈಟ್ ಫ್ರೆಂಡ್ಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಲರ್ನಿಂಗ್. ಥ್ಯಾಂಕ್ ಯು ಆಲ್ ಆಫ್ ಯು. ಹಾಗೆ ಅಪ್ಕಮಿಂಗ್ ಫ್ರೀ ಪ್ರೋಗ್ರಾಮ್ಸ್ ಬಂದದನ್ನ ಅಟೆಂಡ್ ಮಾಡಿ, ಜೊತೆಗೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಇನ್ವೈಟ್ ಮಾಡಿ.